ಮದುವೆಗೆ ಹೋಗಿದ್ದ ಕುಟುಂಬಕ್ಕೆ ಕಾದಿತ್ತು ಶಾಕ್. ಲಕ್ಷಾಂತರ ಮೌಲ್ಯದ ಚಿನ್ನ ಬೆಳ್ಳಿ ದೋಚಿದ ಖದೀಮರು. ಖಾಲಿ ಮನೆಯನ್ನ ಟಾರ್ಗೆಟ್ ಮಾಡಿ ಕಳ್ಳರು ಕಳ್ಳತನ ಮಾಡಿದ ಘಟನೆ ಬೀದರ್ನಲ್ಲಿ ನಡೆದು ಹೋಗಿದೆ ನೋಡಿ. ಮನೆಯಲ್ಲಿದ್ದ ಚಿನ್ನಾಭರಣ ನಗದು ಯಾವುದೂ ಬಿಡದೆ ಗುಡಿಸಿ ಗಂಡಾಂತರ ಮಾಡಿದ ಪ್ರಕರಣ ಕಂಡ್ರಿ ಇದು. ಬೈ ಈ ರೀತಿಯ ಘಟನೆ ಬೀದರ್ ಜಿಲ್ಲೆಯ ಚಿದ್ರಿ ನಗರದ ರಾಜ್ಕುಮಾರ್ ಬಿರಾದರ್ ಎಂಬುವರ ಮನೆಯಲ್ಲಿ ಕಳ್ಳತನ ನಡೆದು ಹೋಗ್ಬಿಟ್ಟಿದೆ. ಮನೆಯ ಮಂದಿಯೆಲ್ಲ ಮದುವೆ ಕಾರ್ಯಕ್ರಮಕ್ಕೆ ಹೋಗಿದ್ರು ನೋಡಿ. ಯಾರು ಇಲ್ಲದ ಮನೆಯನ್ನ ಗಮನಿಸಿ ಖದೀಮರು ಬಿರಾದರ್ ಅವರ ಮನೆಗೆ ನುಗ್ಗಿ ತಮ್ಮ ಕೈ ಚಳಕವನ್ನ ತೋರಿಸ್ಬಿಟ್ಟಿದ್ದಾರೆ. ಖಾಲಿ ಮನೆಯನ್ನೇ ಟಾರ್ಗೆಟ್ ಮಾಡಿದ ಖದೀಮರ ಕೈಚಳಕ. 20 ಲಕ್ಷಕ್ಕೂ ಅಧಿಕ ಮೌಲ್ಯದ ಚಿನ್ನಾಭರಣ ನಗದು ಕಳವು. ಖಾಲಿ ಮನೆಯನ್ನೇ ಟಾರ್ಗೆಟ್ ಮಾಡಿಕೊಂಡಿರುವ ಕಳ್ಳರು ಮನೆಯಲ್ಲಿದ್ದ 150 ಗ್ರಾಂ ಚಿನ್ನಾಭರಣ ಬೆಳ್ಳಿ ಆಭರಣಗಳು ಸೇರಿದಂತೆ 1.50 ಲಕ್ಷ ನಗದು ಎಗರಿಸಿದ ದುಷ್ಕರ್ಮಿಗಳು ಪರಾರಿಯಾಗ್ಬಿಟ್ಟಿದ್ದಾರೆ. 10 ಗಂಟೆಗೆ ನಮ್ಮ ಸಡ್ಕೂರ್ ರೂಲ್ ಅಡಿಗೆನಲ್ಲಿ ಮದುವೆ ಇತ್ತು ಸರ್. ನಾನು ಮೊದಲು ಹೋದ್ ಸರ್ ಬೆಳಿಗ್ಗೆ. ಆನಂತರ ಏನಂದ್ರೆ ನಮ್ಮ ಮಗಳು ರಾತ್ರಿ ಆಗಿತ್ತು ಅವ್ರು ಬರಲಿಕ್ಕೆ. ಅವ್ರು ಮಕ್ಕೊಂಡು ಸ್ವಲ್ಪ 1-2 ತಾಸು ಆಗಿಂದ ನಮ್ಮ ಮಗಳು ಮಗ ಬಂದಾರ ಸರ್. ಅಲ್ಲೆಲ್ಲ ಮದುವೆ ಮುಗಿಸ್ಕೊಂಡು ಪುನಃ ನಮ್ಮ ಮಗ ಕಾಲೇಜ್ಗೆ ಹೋಗಿದ್ವಿ. ಮಗ ಕಾಲೇಜ್ಗೆ ಹೋಯ್ತಾನ ಬರಣಿಕೆ ಲಾಕ್ ಇರ್ತದೆ ಕೀಲಿ ಅಂಥೇಳಿ. ಆ ಮಗ ಬರಣಿಕೆ ಅವ 8:30 ಬರ್ತಾನೆ. ನಾ 8ಕ್ಕೆ ಕೀಲಿ ಹಾಕ್ಬಂದ್ರೆ ಅವ ಎಲ್ಲಿ ಕೂಡ್ತಾನೆ ನಮ್ಮ ಮಗ ಅಂತ ನಮ್ಮ ಮನೆಗೆ ಬರಣಿಕೆ ಅನ್ನೋದಂದ್ರೆ ಲಾಕ್ ಮೂರ್ತಿ ಓಪನ್ ಇತ್ತು ರೀ. ಅದು ಒಮ್ಮೆಲೆ ನೋಡಣಿಕೆ ಒಳಗೆ ಹೋಗಣಿಕೆ ಎಲ್ಲ ಕಳ್ಳರು ಬಂದಾರ ಅಂದಪ್ಲಿ ಆಮೇಲೆ ಧಸ್ ಅಂತ ಅಂದು ಎಲ್ಲರಿಗೆ ಫೋನ್ ಮಾಡಿ ಸರ್. ಒಂದೇ ಸಲ ನನಗೆ ಒಂದು ಲೋ BP ಆಯ್ತು ಸರ್. ನನಗೆ ಅದ್ರ ಬಾದ್ ನನ್ನ ಮಗ ಕಾಲೇಜಿಗೆ ಬಂದಮೇಲೆ ನಾವು ಇದು ಭಾಳ ಹೇಳತ್ತು. 15 ತೊಲಿ ಗೋಲ್ಡ್ ಇತ್ತು ಸರ್. ಅದ್ರದಾಗ ಐಟಮ್ಸು ಪಾಟ್ಲಿ ಇತ್ತು ಸರ್, ಚೈನ್ ಸರ ಇತ್ತು, ನೆಕ್ಲೆಸ್ ಇತ್ತು ಸರ್, ಮತ್ತು ಮೆತ್ತಂದು ಉಂಗುರಿದ್ದು ರೀ, ಹಳ್ಳದ ಉಂಗುರಿದ್ದು. ಒಟ್ಟು ಟೋಟಲ್ 15 ತೊಲಿ ಬಂಗಾರ ಇತ್ತು ಸರ್. ಮತ್ತು ಚೈನ್ ಸರ್ ಇದು ಕಾಲಿಗೆ ಚೈನ್ ಭೀ ಹೋಯ್ತಾರೆ ಸರ್. ಕಳ್ಳರು ಮನೆಯ ಮುಂದಿನ ಬಾಗಿಲನ್ನ ಒಡೆದುಕೊಂಡು ಬಂದಿದ್ರು. ಮನೆಯಲ್ಲಿದ್ದ ಅಲ್ಮಾರಿಯ ಬೀಗ ಒಡೆದಿದ್ದಾರೆ. ಅಲ್ಲಿದ್ದ ಅಮೂಲ್ಯ ವಸ್ತುಗಳನ್ನ ಚೆಲ್ಲಾಪಿಲ್ಲಿ ಮಾಡಿ ಅಲ್ಮಾರಿಯಲ್ಲಿದ್ದ ಚಿನ್ನ ಬೆಳ್ಳಿ ಹಾಗೂ ನಗದು ಕದ್ದು ಪರಾರಿಯಾಗಿದ್ದಾರೆ ನೋಡಿ. ಮತ್ತು 1,50,000 ಅಮೌಂಟ್ ಇತ್ತು ರೀ. ಮತ್ತು ನಮ್ಮ ಮನೆಗೆ ನನ್ನ ಬಳಿ ಗೊತ್ತಿಲ್ಲದಂತ ಸುಮ್ಮನೆ ಏನೋ ಜಮಾಸ್ಕೊಂಡ್ರೆ ಅಂತ ಈಗಲ್ತಾರ 12-13 ಸಾವಿರ ಅವರು ಗೊತ್ತಿಲ್ಲದ ಅದು ಭೀ ಹೋಯ್ತಾರೆ ಸರ್. ಅದು ನಾನು ನನ್ನ ಕಸುಬು ಏನದ ಸರ್, ನಾನು ಅಗ್ರಿಕಲ್ಚರ್ ಅದ ಸರ್ ನಂದು. ಬಟ್ ನಾನು ಒಂದು 8-10 ತೊಲಿ ಬಂಗಾರ ಪೈಲೆ ತೊಗೊಂಡಿದ್ದೆ ಸರ್. ಈಗ ಮತ್ತು ರೇಟ್ ಹೆಚ್ಚಾಗ್ಯದಂತ ಮತ್ತು ತೊಗೊಂಡು ಅದು ಏನಾರ ರೀಸೆಂಟ್ ಏನಾರ ಒಂದು ಕೆಡ ಆಗ್ತದೆ ಅಂತ ತೊಗೊಂಡಿದ್ದು ಸರ್. ಅದು ಮತ್ತು ನಾವೊಂದು ತಿಂಗಳೇ ಸರ್ ಬ್ಯಾಂಕಿನಕ್ಕಿಂದ ಬಿಡಿಸ್ಕೊಂಡು ಬಂದೆ ಸರ್. ಅದು ಇವಾಗ ಏನಾರ ಮಾರಿ ನಾನು ಒಂದು ಜಮೀನು ಖರೀದಿ ಮಾಡಿದ ರಿಜಿಸ್ಟರಿ ಮಾಡಿದ್ರಿ 4 ದಿನದಾಗ ಸರ್. ಅದ್ರ ಕಡೆಯಿಂದ ತಾವು ದಯಮಾಡಿ ಏನು ಮಾಡ್ತೀರಿ ಸರ್, ದಯ ತೋರಿ ತಾವು ಕರೋಣ ಮಾಡಿ ಸರ್. ಇಲ್ದ್ರೆ ನಾವು ಭಾಳ ಸರ್ ಪೊಲೀಸ್ದವ್ರು ಬಂದು 100ಕ್ಕೆ 100 ನಮಗೆ ಭರವಸೆ ಕೊಟ್ಟರೆ ಸರ್. ನಾವು ಬಿಡ್ತೀವಿ, ಬಿಡಲೇವು, ನಿಮ್ಗೆ ಆದೊಟ್ಟು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ. ಸ್ಥಳಕ್ಕೆ ಶ್ವಾನದಳ ಮತ್ತು ಬೆರಳಚ್ಚು ತಜ್ಞರು ತಂಡ ಕಳ್ಳರ ಹುಡುಕಾಟ ನಡೆಸುತ್ತಿದೆ. ಅಲ್ಲದೆ ಸಂಶಯ ಇರುವ ವ್ಯಕ್ತಿಗಳ ವಿಚಾರಣೆ ಕೂಡ ಪೊಲೀಸರು ಮಾಡ್ತಿದ್ದಾರೆ. ಏರಿಯಾದ ಇತರೆ ಮನೆಗಳಲ್ಲಿ ಅಳವಡಿಸಿದ ಸಿಸಿ ಕ್ಯಾಮೆರಾಗಳ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಆದಷ್ಟು ಬೇಗ ಕಳ್ಳರನ್ನ ಬಂಧಿಸುವ ಭರವಸೆಯನ್ನ ಪೊಲೀಸರು ನೀಡಿದ್ದಾರೆ. ಯಾವುದಕ್ಕೂ ಮನೆಯಲ್ಲಿ ಇರೋದಿಲ್ಲ ಅಂದ್ಮೇಲೆ ಅಂತ ಮನೆಯವರು ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ರೆ ಸೂಕ್ತ. ಹಾಗೆ ಮನೆಗೊಂದು ಸಿಸಿ ಕ್ಯಾಮೆರಾ ಅಳವಡಿಸಿದ್ರೆ ಒಳ್ಳೇದು ಕಣ್ರಿ. ಬಿಗ್ ಟಿವಿ ಕರ್ನಾಟಕ, ಬೀದರ್. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.